ಪ್ರಜಾಧ್ವನಿ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಯಿಯ ಎದೆ ಬಗೆಯುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಕಿರುವವರು ಯಾರೆಂದು ತಿಳಿದರೂ ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗದ ಶಿವಮೊಗ್ಗ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದೆ. ಪ್ರತಿ ಬಾರಿಯೂ ಕೂಡ ಇವರು ಹೇಳಿದ್ದೆ, ಅವರು ಕೇಳಿದ್ದೆ. ಜವಾಬ್ದಾರಿಯನ್ನ ಹೊತ್ತು ಕೆಲಸ ಮಾಡುವವರು ಯಾರೂ ಇಲ್ಲ. ನಾವು ಹೇಳ್ತಾ ಇರೋದು ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂದ್ಕೊಳ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗತ್ತೆ. ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ಅತಿ ಹೆಚ್ಚು ಅಕ್ರಮ ಮರಳು ದಂಧೆಕೋರರ ದಂಧೆ ಹಾವಳಿ ಹೆಚ್ಚಾಗಿದೆ. ಶಿವಮೊಗ್ಗ ಜಿಲ್ಲಾದ್ಯಂತ ಸರ್ಕಾರ ಯಾವುದೇ ಕಾಮಗಾರಿ ಇಲ್ಲದಿದ್ದರೂ ಮರಳು ಟೆಂಡರ್ ಮಾಡಲಾಗಿದೆ. ಈ ಟೆಂಡರ್ದಾರರು ಮರಳು ಯಾರಿಗೆ ಸಪ್ಲೈ ಮಾಡ್ತಿದ್ದಾರೆ? ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಮಾಹಿತಿಯೇ ಇಲ್ಲ. ಒಂದು ದಿನಕ್ಕೆ ಸರಿಸುಮಾರು 150ಕ್ಕೂ ಹೆಚ್ಚು ಅಕ್ರಮ ತುಂಬಿದ ಮರಳು ಲಾರಿ ಸಾಗಾಣಿಕೆ ಮಾಡ್ತಿದ್ದಾರೆ. ಸರ್ಕಾರದ ಅಧೀನದಲ್ಲಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನೀಡಿರುವ ನಿಯಮಗಳನ್ನು ಪಾಲನೆ ಮಾಡದೆ ಉಲ್ಲಂಘನೆ ಮಾಡಿ ಅಕ್ರಮ ಮರಳು ಸರಬರಾಜು ಮಾಡುತ್ತಿರುವುದು ಕಂಡು ಕಾಣದಂತೆ ಸುಮ್ಮನಿರುವ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಬಡವರು ಸಾರ್ವಜನಿಕರಿಗೆ ಇರುವ ನಿಯಮಗಳು ಅಕ್ರಮ ದಂಧೆಕೋರರಿಗೆ ಯಾಕೆ ಇಲ್ಲ? ಅಥವಾ ಸರ್ಕಾರದ ನಿಯಮಗಳನ್ನು ಒಪ್ಪಿ ಟೆಂಡರ್ ಪಡೆಯುವ ಟೆಂಡರ್ದಾರನಿಗೆ ಈ ನಿಯಮಗಳು ಪಾಲನೆ ಆಗುವುದಿಲ್ಲವೇ? ಇವರ ಅಪ್ಪ ಅಂದುಕೊಳ್ಳುವ ಲೋಕಾಯುಕ್ತ ಇದ್ದರೂ ಕೂಡ ಲೋಕಾಯುಕ್ತದ ಭಯ ಈ ಟೆಂಡರ್ದಾರರಿಗೆ ಅಕ್ರಮ ಮರಳು ದಂಧೆಕೋರರ ಸಹಾಯಕ್ಕೆ ನಿಂತಿರುವ ಅಧಿಕಾರಿಗಳಿಗೆ ಭಯವಿಲ್ಲವೇ ಎಂಬುದನ್ನು ಸಾರ್ವಜನಿಕರ ಬಾಯಲ್ಲಿ ಕೇಳಿ ಬರುತ್ತಿದೆ. ಸತ್ಯಾಂಶವನ್ನ ತಮ್ಮ ಮಡಿಲಿನಲ್ಲಿ ಇಟ್ಟುಕೊಂಡಿದ್ದರು. ಅಕ್ರಮ ವ್ಯವಸ್ಥೆಯನ್ನ ಅಕ್ಕಪಕ್ಕದಲ್ಲಿ ನಡೆಯುತ್ತಿದ್ದರೂ ಹೇಳುವಂತಿಲ್ಲ, ಕೇಳುವಂತಿಲ್ಲ. ಹೇಳಲು ಹೋದ ಜನಸಾಮಾನ್ಯರ ಅಮಾಯಕರಿಗೆ ಅಕ್ರಮ ಮರಳು ದಂಧೆಕೋರರು ತಮ್ಮ ಬೆಂಬಲಿಗರಿಂದ ಭಯ ಹುಟ್ಟಿಸುತ್ತಿದ್ದಾರೆ. ಇದಕ್ಕೆ ಕೊಂಕು ಕೊಡುವ ಅಧಿಕಾರಿಗಳು ಸಾಥ್ ನೀಡುತ್ತಿದ್ದಾರೆ. ಸದ್ಯದಲ್ಲೇ ದಂಗೆ ಹೇಳುವ ಸ್ಥಿತಿ ಬಂದೇ ಬರುತ್ತದೆ. ಒಂದು ಕಡೆಗೆ ವಾಹನ ತಪಾಸಣೆ ಮಾಡುವ ಕೇಂದ್ರಗಳನ್ನು ನಿರ್ಮಿಸಿ ಉಪಯೋಗಕ್ಕೆ ಬಾರದಂತೆ ಬೇಜವಾಬ್ದಾರಿ ಹಾಳು ಮಾಡುವ ವ್ಯವಸ್ಥೆಗೆ ತಂದಿರುವ ವಾಹನ ತಪಾಸಣಾ ಕೇಂದ್ರ ಮಾಡಿರುವುದೇ ಸರ್ಕಾರಿ ಅಧಿಕಾರಿಗಳು ತಮ್ಮ ಜೇಬಿಗೆ ಇಳಿಸಿಕೊಳ್ಳುವ ಎಂಜಲು ಎತ್ತುವುದಕ್ಕೆ ಎಂದು ಜನಸಾಮಾನ್ಯರು ಹೇಳುತ್ತಿದ್ದಾರೆ. ಮತ್ತೊಂದು ಕಡೆ ಅಕ್ರಮ ಇಲಾಖೆಯ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಅಲ್ಲೂ ಕೂಡ ಅಕ್ರಮ ಎಲ್ಲಾ ವ್ಯವಸ್ಥೆ ಜೊತೆಗೆ ಮರಳು ದಂಧೆ ಮಾಡುವ ದಂಧೆಕೋರರಿಗೆ ಕೈ ಜೋಡಿಸಿ ಸಹಾಯ ಮಾಡುವ ಅರಣ್ಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದು ಜನರ ಮಾತು. ಕಣ್ಣ ಮುಂದೆ ವಾಹನಗಳು ಹೋಗುತ್ತಿದ್ದರೂ ತಡೆಯುವ ಧೈರ್ಯ ಇಲ್ಲ. ಜನಸಾಮಾನ್ಯರು ಹೋಗಿ ನಿಲ್ಲಿಸುವ ಪ್ರಯತ್ನಕ್ಕೂ ಕೂಡ ಬೆಂಬಲ ಇಲ್ಲ. ಅಕ್ರಮ ಮಾಡುವ ದಂಧೆಕೋರರಿಗೆ ಮುಂಚಿತಲೇ ಇವರು ಮಾಹಿತಿಯನ್ನ ನೀಡುವಂತಹ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಇದು ನಮ್ಮ ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿಯ ಕೆಲಸ. ಬಡವನಿಗೂ ಸಿಗದ ಮರಳು ಮನೆ ಹಾಳು ಮಾಡುವವರಿಗೆ ನೇರವಾಗಿ ಸಿಗುತ್ತಿದೆ. ಮನೆ ಕಟ್ಟುವ ಕನಸನ್ನ ಕಂಡ ಬಡವನಿಗೆ ಸಿಗದ ಮರಳು ಅಕ್ರಮ ದಂಧೆ ಮಾಡುವಂತಹ ದಂಧೆಕೋರರಿಗೆ ಸಿಗುತ್ತಿದೆ. ಇದು ನಮ್ಮ ಸಾರ್ವಜನಿಕ ವಲಯದಲ್ಲಿ ಬಹಳ ನಿಷ್ಠೆಯ ಕೆಲಸವನ್ನ ಮಾಡುವ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿ. ಸರ್ಕಾರದ ಖಜಾನೆಗೆ ಬರಬೇಕಾದ ಹಣ, ಸರ್ಕಾರದ ಕಾಮಗಾರಿಗಳಿಗೆ ಬೇಕಾಗಿರುವಂತಹ ಹಣ, ಸರ್ಕಾರ ಕೊಡಬೇಕಾದ ಮೂಲ ಸೌಕರ್ಯಗಳಿಗೆ ಬಳಸಬೇಕಾದ ಹಣ ಇಂತಹ ಅಕ್ರಮ ದಂಧೆಕೋರರ ಪಾಲು, ಲಂಚಬಾಕ ಆಗಿರುವ ಅಧಿಕಾರಿಗಳ ಪಾಲು, ಭ್ರಷ್ಟಾಚಾರಕ್ಕೆ ಎತ್ತಿ ಹಿಡಿಯುವಂತಹ ನಾಯಕರ ಪಾಲು. ಇನ್ನೆಲ್ಲಿ ಸಿಗುತ್ತದೆ ಆ ನ್ಯಾಯ? ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅಧಿಕಾರಿಗಳೇ. ನಾವು ಹೇಳ ಹೊರಟಿರುವುದು ಸರ್ಕಾರದ ಬೊಕ್ಕಸ ಹಾಳಾಗದಿರಲಿ. ನಿಷ್ಠೆಯಿಂದ ಕೆಲಸ ಮಾಡುವ ನಿಮ್ಮಗಳ ಸಹಕಾರದಿಂದ ಸರ್ಕಾರ ತನ್ನ ಜವಾಬ್ದಾರಿಯಿಂದ ದೂರ ಸರಿಯುವಂತೆ ಮಾಡಬೇಡಿ. ಏಕೆಂದರೆ ಇದು ನಿಮ್ಮೆಲ್ಲರ ಜವಾಬ್ದಾರಿ. ಶಿವಮೊಗ್ಗ ಜಿಲ್ಲಾದ್ಯಂತ ಹರಿಯುವ 4 ಮುಖ್ಯ ನದಿಗಳ ಒಡಲನ್ನ ಅಗೆದು ಬಗೆದು ತಮ್ಮ ಸ್ವಾರ್ಥಕ್ಕೆ ಬಲಿಯಾಗುವಂತೆ ಮಾಡಬೇಡಿ. ಒಟ್ಟಾರೆ ಅಕ್ರಮ ಮರಳು ದಂಧೆಕೋರರ ಸಹಾಯಕ್ಕೆ ಅಧಿಕಾರಿಗಳು ನಿಲ್ಲದೇ ಇದ್ದರೆ ಜನಸಾಮಾನ್ಯರು ತಮ್ಮ ಇಷ್ಟಗಳನ್ನ ಪೂರೈಸಿಕೊಳ್ಳುವ ಸಾಕಾರಕ್ಕೆ ಅಧಿಕಾರಿಗಳು ಬೆಂಬಲ ನೀಡುವಂತೆ ಆಗುತ್ತದೆ. ಅಂತಹ ಭ್ರಷ್ಟರ ಅಕ್ರಮ ಮರಳು ದಂಧೆಕೋರರ ವಿರುದ್ಧ ಸರ್ಕಾರ ಯಾವ ರೀತಿಯಲ್ಲಿ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪ್ರಜಾಧ್ವನಿ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರಿ ಪ್ರಜಾಧ್ವನಿ ಟಿವಿ.